ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ಮಂಜುನಾಥ ಟೆಂಪಲ್. ಬಟ್ ನಾವಿನ್ನ ಒಳಗಡೆ ಹೋಗೋದಕ್ಕೆ ಕ್ಯೂ ನಿಂತ್ಕೋಬೇಕು. ಎಷ್ಟು ಚೆನ್ನಾಗಿದೆ. ಪೃಥ್ವಿ ಹಂಗೆ ಇರ ಹಂಗೆ. ಏಯ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ಎಷ್ಟೊಂದು ಅಂಬುಗಳೆಲ್ಲ ಇದಾವೆ. ಬಾ ಬಾ ಬೇಗ ಗೆಳ ಈ ಕಡೆ ಹೆಂಗಿದೆ ನೋಡು. ಆ ಕಡೆ ಹೆಂಗೆ ತಗೋಬೇಕು ಫೋಟೋ. ಇಲ್ಲೋಡೋ ಎಷ್ಟು ಜೋರಾಗಿ ಹರಿತೈತೆ. ಯಾರಾದರೂ ಮನೆ ಕಟ್ಟಕ್ಕೆ ಇಷ್ಟ ಇರೋರು ಈ ಥರ ಕಲ್ಲನ್ನ ಜೋಡಿಸ್ತಾರೆ. ಇನ್ನು ಮಳೆ ಜೋರಾಗಿ ಬರ್ತೈತೆ ನೋಡಿ. ಫ್ರೆಂಡ್ಸ್, ನಾವು ಈ ನದಿಲಿ ಸ್ನಾನ ಮಾಡಿಲ್ವಾ, ಸೊ ಅದಕ್ಕೆ ದೇವ್ರ ದರ್ಶನ. ಇವಾಗ ನಾವು ಬಂದಿರೋದು ಇದು ಬುನಾದಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಸೊ ನಿಮಗೆಲ್ಲ ಗೊತ್ತಿರೋ ಥರನೇ ಇದು ಕಂಟಿನ್ಯೂಷನ್ ವಿಡಿಯೋ. ನಾವು ಟ್ರೈನ್ ಜರ್ನಿ ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಧರ್ಮಸ್ಥಳ. ಸೊ ಇಲ್ಲಿಂದ ನಾವು ಲಾಡ್ಜಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ನಾನ ಎಲ್ಲ ಆಯಿತು, ರೆಡಿ ಆಗಿದ್ದೀವಿ. ಸೊ ಈಗ ಹೊರಡ್ತಾ ಇದ್ದೀವಿ. ಎಷ್ಟು ಜೋರಾಗಿ ಹೋಗ್ತಾ ಇದ್ದೀವಿ ಯಾಕಂದರೆ ಆಲ್ಮೋಸ್ಟ್ 6 o'clock ಆಗಿದೆ. ಸುಸ್ತೇ ಆಗಿದ್ದೀನಿ. ಅದು ಬೆಟ್ಟ ಥರ ಇತ್ತು, ಹತ್ತ ವರ್ಷದಿಗೆ ಸಾಕಾಗೋಯ್ತು. ಎಲ್ಲರೂ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಅಲ್ವಾ ವೆದರು. ಏಯ್ ಋತ್ವಿ, ನಿಂದೇಲಿ ವಾ ಸೂಪರಾಗಿ ರೆಡಿಯಾಗಿದೆಯಾ. ಹಾಯ್ ಮಾಡ್ತಾ ಇದ್ದಾನೆ ಕಂದ. ಟೈಮ್ ಎಷ್ಟಾಗಿದೆ? ಇವಾಗ ಒಂದು 5:30. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದು ಎಂಟ್ರೆನ್ಸು ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಹೋಗ್ಬೇಕು. ಕಂದ ವಸತಿ ಗೃಹಗಳು, ಅಣ್ಣಪ್ಪ ಸ್ವಾಮಿ ಬೆಟ್ಟ, ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ಹೊಂದಿದ್ದಿ ಶಿವ. ಇರ್ತವೆ, ಅದಿನ್ನ ದೂರ ಐತಲ್ಲ. ಹಿಂಗೋ ನಮ್ಮ ಒಳ್ಳೆ ಟೈಮು. ಇವಾಗ ಮಳೆ ಬಿಟ್ಟೈತೆ. ಮಳೆ ಬಿಟ್ಟೈತೆ. ಸೊ ಇದೇ ಮಂಜುನಾಥ ಟೆಂಪಲ್. ಬಟ್ ನಾವಿನ್ನ ಒಳಗಡೆ ಹೋಗೋದಕ್ಕೆ ಕ್ಯೂ ನಿಂತ್ಕೋಬೇಕು. ನಾವು ಮತ್ತೆ ಹೊರಗಡೆ ಬಂದಾಗ ರಾತ್ರಿ ಆಗಿರುತ್ತೆ ಅಂತ ಹೊರಗಡೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾವಿನ್ನ ಕ್ಯೂ ನಿಂತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹೊರಗಡೆ ಬರೋದಕ್ಕೆ ನೈಟ್ ಆಗುತ್ತೆ. One, 3, 6 ನಾವು ಒಳಗಡೆ ಕೂತಿದ್ದೀವಿ ದೇವಸ್ಥಾನದೊಳಗಡೆ. ಫ್ರೆಂಡ್ಸ್, ಎಲ್ಲ ದರ್ಶನ ಆಯಿತು. ಈಗ ಹೊರಗಡೆ ಬಂದಿದ್ದೀವಿ. ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ನಾನು ಯಾವತ್ತೂ ಈ ಥರ ಇಷ್ಟು ಬೇಗ ಆಗಿರಲಿಲ್ಲ. ಯಾಕಂದರೆ ನಾವು 6 o'clock ಒಳಗಡೆ ಹೋಗಿದ್ದು 7ಗೆಲ್ಲ ಹೊರಗಡೆ ಬಂದಿದ್ದೀವಿ.
ಇವಾಗ ನಾವು ಊಟಕ್ಕೆ ಹೋಗ್ಬೇಕು, ನೋಡ್ಬೇಕು ಅದಕ್ಕೆ ಕ್ಯೂ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಇವತ್ತು ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಇದೇ ನೋಡಿ ಧರ್ಮಸ್ಥಳ. ಮಳೆ ಬರ್ತಾ ಇದೆ, ಅದಕ್ಕೆ ಚಪ್ಪಲಿ ಎಲ್ಲ ಓಪನ್ ಮಾಡ್ಕೊಂಡಿದ್ದೀವಿ. ಯಾರು ಕೂಡ ಹಸುಗಳಾಗಲಿ ಯಾರೇ ಆಗಲಿ ಮನುಷ್ಯರಾಗಲಿ ಹೋಗುವ ಹಾಗಿರಲಿಲ್ಲ. ಎಷ್ಟು ಚೆನ್ನಾಗಿದೆ. ಅಲ್ಲಿ ಮನೆ ಮಾಡಿಕೊಂಡಿದ್ದ ನಮಗೆ ಕಾಳಿ, ಅಂತಹ ಕಾಳಿಯನ್ನು ಮತಿಸಿ ಅಲ್ಲಿಂದ ದಕ್ಷಿಣದ ಸಮುದ್ರಕ್ಕೆ ಭಗವಂತ ಪೃಥ್ವಿ ಹಂಗೆ ಆ ಕಡೆ ಛತ್ರಿ ಅಂದ ಈ ಕಡೆ ಋತ್ವಿ ಚರಣಗಳು ಪಾದಗಳು. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ. ಧರ್ಮಸ್ಥಳದ ದಾಸೋಹ ಊಟಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಚಿಂಟು ಏ ಋತ್ವಿ ಇದು ತದ್ದಿದ್ದು ಸ್ವಲ್ಪ. ನಾವು ಯಾವ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ಧರ್ಮಸ್ಥಳದಲ್ಲಿ ಅಂತ ನಾನು ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ನಾನು ಅಲ್ಲಿ ಒಂದೆರಡು ಫೋಟೋಸನ್ನು ತೊಗೊಂಡಿದ್ದೆ, ಅದಕ್ಕೋಸ್ಕರ ಈ ಫೋಟೋ ಕ್ಲಿಪ್ಸ್ನ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಈ ಫೋಟೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸು, ನಾವು ತುಂಬ ಮಳೆ ಬರಬೇಕಾದ್ರೆ ಈ ಧರ್ಮಸ್ಥಳ ಮತ್ತು ಕುಕ್ಕೆಗೆ ಬಂದಿದ್ದೀವಿ. ತುಂಬ ಮಳೆ ಅಂತ ಎಲ್ಲರೂ ಟಿ ವಿಯಲ್ಲೆಲ್ಲ ತೋರಿಸ್ತಾ ಇದ್ರು. ಆದರೆ ನಮ್ಮ ಲಕ್ ಏನಪ್ಪ ಅಂದರೆ ನಾವು ಒಂದು ಕಡೆನೂ ಮಳೆಯಲ್ಲಿ ಸಿಗಾಗಿಲ್ಲ. ಇದು ಬೆಳಗಿನ ಜಾವ. ಈಗ ನಾವು ಕುಕ್ಕೆಗೆ ಹೊರಟಿದ್ದೀವಿ. ಇದು ಎಲ್ಲರದ್ದು ಔಟ್ಫಿಟ್. ಚಿಟ್ಟು ಪೃಥ್ವಿ ನಾನು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಸೊ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಮಂಜುನಾಥ ಸ್ವಾಮಿ. ಏಯ್, ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ಎಷ್ಟೊಂದು ಅಂಬುಗಳೆಲ್ಲ ಇದಾವೆ. ಬಾ ಬಾ ಬೇಗ ಇದು. ಹಾಯ್. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ನಾವು ಈ ನದಿಲಿ ಸ್ನಾನ ಮಾಡಿದ್ವಿ. ಲಾಸ್ಟ್ ಟೈಮು ನಾವು ಸರ್ಪ ಸಂಸ್ಕಾರಕ್ಕೆ ಬಂದಾಗ ಫಸ್ಟು ಈ ಲಾಡ್ಜ್ ಇವರು ಆ ದೇವಸ್ಥಾನದಿಂದನೇ ಕೊಡ್ತಾರೆ. ಪರ್ ಡೇ ಒಂದು 500 ಎಷ್ಟು ಅಲ್ಲೇ ಚಾರ್ಜ್ ಮಾಡೋದು. ಚಾರ್ಜ್ ಮಾಡ್ತಾರೆ. 2 ಡೇಸ್ ಇರುತ್ತೆ ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ಳೋರು. ಇದು ಆಶ್ಲೇಷ ಬಲಿಯಾರ ನೆಕ್ಸ್ಟ್ ಡೇ ಇರುತ್ತೆ. ಫಸ್ಟ್ ಡೇ ಎಲ್ಲರೂ ಆ ಕಡೆ ಸಿಗುತ್ತಲ್ಲ ಅಲ್ಲಿ ಸರ್ಪ ಸಂಸ್ಕಾರ ಇಲ್ಲೆಲ್ಲ ಮಾಡ್ತಾರೆ. ಅಲ್ಲಿರೋದು ಸರ್ಪ ಸಂಸ್ಕಾರ ಫುಲ್ ಫಸ್ಟ್ ಡೇ ಆಗುತ್ತೆ. ಸೆಕೆಂಡ್ ಡೇಗೆ ಮತ್ತೆ ಈ ನದಿಲಿ ಸ್ನಾನ ಮಾಡಿಸ್ಕೊಂಡು ಮತ್ತು ಪೂಜೆ ಎಲ್ಲ ಮಾಡಿಸ್ತಾರೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇದು ಲಾಸ್ಟ್ ಟೈಮ್ ಎಲ್ಲ ಮಾಡಿ ಇವಾಗ ಜಸ್ಟ್ ದೇವ್ರ ದರ್ಶನಕ್ಕೆ ಬಂದಿರೋದಲ್ವ. ಸೊ ಅದಕ್ಕೆ ದೇವ್ರ ದರ್ಶನ. ಇವಾಗ ನಾವು ಬಂದಿರೋದು ಇದು ಬುನಾದಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ. ಫಸ್ಟು ಇದು ಇಲ್ಲಿಂದ ಪ್ರತಿಷ್ಠಾಪನೆಗೆ ಅಲ್ಲಿಗೆ ತಗೊಂಡೋಗಿ ಮಾಡಿರೋದು ನೋಡಿ. ಇದು ಆದಿ ಸುಬ್ರಹ್ಮಣ್ಯ ನೋಡಿ. ಇನ್ನು ಎಷ್ಟು ನೀರು ಹರಿತಾ ಇದೆ. ಇವಾಗ ಮಳೆ ತುಂಬ ಜಾಸ್ತಿ ಬರ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ. ಸೊ ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಫುಲ್ಲು ಮಳೆ ಫ್ರೆಂಡ್ಸ್. ನೋಡಿ ಎಷ್ಟು ಜೋರ ಮಳೆ ಬರ್ತಾ ಇದೆ. ಆ ಕಡೆ ತಿರುಗೋ, ಈ ಕಡೆ ಕತ್ಲು ಬರ್ತಾ ಇದೆ. ಯಾರಾದರೂ ಮನೆ ಕಟ್ಟಕ್ಕೆ ಇಷ್ಟ ಇರೋರು ಈ ಥರ ಕಲ್ಲನ್ನ ಜೋಡಿಸ್ತಾರೆ. ಇನ್ನು ಮಳೆ ಜೋರಾಗಿ ಬರ್ತಾ ಇದೆ ನೋಡಿ. ಸಖತ್ ಮಳೆ.
ಸುದ್ವಿ ಏನು ಅಂಬನಾ ಎಲ್ಲಿದ್ದಾವೆ? ಒಳ್ಳಿದು ಅಂತೆ. ಎಲ್ಲಿ ಕಂದ ಈ ಕಡೆ ತೋರಿಸು. ಎಷ್ಟು ಬಟ್ಟೆ ಇಟ್ಕೊಂಡೆ? ಬಟ್ಟೆ ಎಷ್ಟು ಇಟ್ಕೊಂಡಿದ್ಯಾ? ದರ್ಶನ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಮಳೆ ನಿಂತ್ಬಿಟ್ರೆ ಇವಾಗ ಊಟಕ್ಕೆ ಹೋಗ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ದೀವಲ್ಲ, ಮತ್ತು 1 ಗಂಟೆಗೆ ಟ್ರೈನ್ ಇದೆ. ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್. ಸತೀಶ್ ಅಲ್ಲೇ ನಾವು ಪೂಜೆ ಮಾಡಿಸಿದ್ದು. ಆಗ ಅದ್ರೊಳಗಡೆ ಕರ್ಕೋತಾರೆ. ಅದೆಷ್ಟು 1000 ಜನ ಬರ್ತಾರೆ. ಆಮೇಲೆ ಇದು ಬಾ, ಬೇಕಾದ್ರೆ ಒಂದ್ಸಲ ಹಿಂಗೆ ವಿಸಿಟ್ ಹಾಕ್ಬರ್ತೀನಿ. ಗೆಳ ಈ ಕಡೆ ಹೆಂಗಿದೆ ನೋಡು ವೆದರ್. ಇದು ಫುಲ್ ಪಾರ್ಕು. ಆ ಕಡೆ ಇರೋದು ಆಗ ಅಲ್ಲಿ ತರಿಸ್ತೀನಿ ನೋಡಿ. ಇವಾಗ ನಡೀತಾ ಇರ್ಬೋದು ಪೂಜೆ, ಬುಕ್ ಮಾಡಿರ್ತಾರಲ್ಲ. ಇಲ್ಲೋಡು ನದಿ ಎಷ್ಟು ಜೋರಾಗಿ ಹರಿತಾ ಇದೆ. ಆ ಕಡೆ ಹೆಂಗೆ ತಗೋಬೇಕು ಫೋಟೋ? ಇಲ್ಲೋಡು ಎಷ್ಟು ಜೋರಾಗಿ ಹರಿತೈತೆ. ಇಲ್ಲೇ ಸರ್ಪ ಸಂಸ್ಕಾರ ಪೂಜೆ ಇವಾಗ ಇನ್ನೂ ನಡೀತಾ ಇದೆ. ನೋಡಿ ಎಷ್ಟು ಜನ ಒಳಗಡೆ ಇದ್ದಾರೆ. ಬರ್ರಿ ಹೋಗೋಣ. ದೋಷ ಮುಗ್ದೈತೆ ನಮ್ಮದು, ಹೊರಗಡೆ ಹೋಗೋಣ. ಛತ್ರಿ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಫ್ರೆಂಡ್ಸು, ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿರೋ ಒಂದೆರಡು ಫೋಟೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸುದ್ವಿ ಏನು ಅಂಬನಾ ಎಲ್ಲಿದ್ದಾವೆ? ಒಳ್ಳಿದು ಅಂತೆ. ಎಲ್ಲಿ ಕಂದ ಈ ಕಡೆ ತೋರಿಸು. ಎಷ್ಟು ಬಟ್ಟೆ ಇಟ್ಕೊಂಡೆ? ಬಟ್ಟೆ ಎಷ್ಟು ಇಟ್ಕೊಂಡಿದ್ಯಾ? ದರ್ಶನ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಮಳೆ ನಿಂತ್ಬಿಟ್ರೆ ಇವಾಗ ಊಟಕ್ಕೆ ಹೋಗ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ದೀವಲ್ಲ, ಮತ್ತು 1 ಗಂಟೆಗೆ ಟ್ರೈನ್ ಇದೆ. ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್. ಸತೀಶ್ ಅಲ್ಲೇ ನಾವು ಪೂಜೆ ಮಾಡಿಸಿದ್ದು. ಆಗ ಅದ್ರೊಳಗಡೆ ಕರ್ಕೋತಾರೆ. ಅದೆಷ್ಟು 1000 ಜನ ಬರ್ತಾರೆ. ಆಮೇಲೆ ಇದು ಬಾ, ಬೇಕಾದ್ರೆ ಒಂದ್ಸಲ ಹಿಂಗೆ ವಿಸಿಟ್ ಹಾಕ್ಬರ್ತೀನಿ. ಗೆಳ ಈ ಕಡೆ ಹೆಂಗಿದೆ ನೋಡು ವೆದರ್. ಇದು ಫುಲ್ ಪಾರ್ಕು. ಆ ಕಡೆ ಇರೋದು ಆಗ ಅಲ್ಲಿ ತರಿಸ್ತೀನಿ ನೋಡಿ. ಇವಾಗ ನಡೀತಾ ಇರ್ಬೋದು ಪೂಜೆ, ಬುಕ್ ಮಾಡಿರ್ತಾರಲ್ಲ. ಇಲ್ಲೋಡು ನದಿ ಎಷ್ಟು ಜೋರಾಗಿ ಹರಿತಾ ಇದೆ. ಆ ಕಡೆ ಹೆಂಗೆ ತಗೋಬೇಕು ಫೋಟೋ? ಇಲ್ಲೋಡು ಎಷ್ಟು ಜೋರಾಗಿ ಹರಿತೈತೆ. ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ದೇವರ ಪ್ರಸಾದ ಎಲ್ಲ ತಗೊಂಡು ನಾವು ಮತ್ತೆ ಟ್ರೈನ್ ಕ್ಯಾಚ್ ಮಾಡೋದಕ್ಕೆ ಸುಬ್ರಹ್ಮಣ್ಯ ರೋಡ್ಗೆ ಬಂದ್ವಿ. ಸೊ ನಾವು 1 ಗಂಟೆಗೆ ಟ್ರೈನ್ ಇತ್ತು. ಈ ಟ್ರೈನನ್ನು ನಾವು ಮುಂಚೆನೇ ಬುಕ್ ಮಾಡಿದ್ವಿ. ಇಲ್ಲಿಂದ ಕುಣಿಗಲ್ ಹೋಗಿ, ಕುಣಿಗಲ್ಲಿಂದ ತುಮಕೂರಿಂದ ನಮ್ಮ ಊರು ರೀಚ್ ಆದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.